ಆಸ್ತಿ ತೆರಿಗೆಯನ್ನ ಪಾವತಿ ಮಾಡದಂತಹ ಮಾಲೀಕರು. ಹೀಗಾಗಿ 7,000 ಆಸ್ತಿಗಳನ್ನ ಹರಾಜು ಹಾಕೋದಕ್ಕೆ ಜಿಬಿಎ ಮುಂದಾಗಿದೆ. 7,000 ಆಸ್ತಿಗಳ ಹರಾಜಿಗೆ ಮುಂದಾದ ಜಿಬಿಎ 7,000 ಆಸ್ತಿ ಮಾಲೀಕರಿಂದ 437 ಕೋಟಿ ತೆರಿಗೆ ಬಾಕಿ ಉಳಿದಿದೆ. ಆಸ್ತಿ ಮಾಲೀಕರಿಗೆ ಡಿಮ್ಯಾಂಡ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ನೋಟಿಸ್ ಜಾರಿಯಾದರೂ ಸಹ ತೆರಿಗೆಯನ್ನ ಪಾವತಿ ಮಾಡಿಲ್ಲ. ಹೀಗಾಗಿ ಮುಂದಿನ ಕ್ರಮವಾಗಿ ಆಸ್ತಿಗಳ ಜಪ್ತಿಯ ಆದೇಶವನ್ನ ಹೊರಡಿಸಲಾಗಿದೆ. ಫೆಬ್ರವರಿ 17ರಂದು ಹರಾಜು ಪ್ರಕ್ರಿಯೆ ನಡೆಯಲಿದೆ ಅಂತ ಜಿಬಿಎ ಮಾಹಿತಿಯನ್ನ ಕೊಟ್ಟಿದೆ. ತೆರಿಗೆ ಬಾಕಿ ಪಾವತಿಸದ ಆಸ್ತಿ ಮಾಲೀಕರಿಗೆ ಶಾಕ್ ಅನ್ನ ಕೊಟ್ಟಿದೆ ಜಿಬಿಎ. 7,000 ಆಸ್ತಿಗಳ ಹರಾಜಿಗೆ ಜಿಬಿಎ ಸದ್ಯ ಮುಂದಾಗ್ತಾ ಇದೆ. ಈ 7,000 ಆಸ್ತಿಗಳಿಂದ ಕೋಟ್ಯಂತರ ರೂಪಾಯಿ ಟ್ಯಾಕ್ಸ್ ಬರಬೇಕು. ಹೀಗಾಗಿ ಈ ತೆರಿಗೆ ಪಾವತಿ ಮಾಡದಂತಹ 7,000 ಆಸ್ತಿಗಳ ಹರಾಜಿಗೆ ಜಿಬಿಎ ಆದೇಶವನ್ನ ಕೊಟ್ಟಿದೆ. ಒಟ್ಟು 437 ಕೋಟಿ ತೆರಿಗೆ ಬಾಕಿ ಉಳಿದಿದೆ. ಹೀಗಾಗಿ ಈ ಆಸ್ತಿ ಮಾಲೀಕರಿಗೆ ಡಿಮ್ಯಾಂಡ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ.